ಕ್ಷೇತ್ರದಲ್ಲಿ ತಾಲೂಕಿನ ಸಮಸ್ಯೆಗಳ ಕುರಿತು ಗಮನ ಸೆಳೆದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು, ಕ್ಷೇತ್ರದಲ್ಲಿ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕುಂಟುತ್ತಾ ಸಾಗಿದ್ದು, ಯೋಜನೆ ಶೀಘ್ರವೇ ಪೂರ್ಣಗೊಂಡು ಕಾರ್ಯಾರಂಭಗೊಳ್ಳಬೇಕು ಮತ್ತು ರೈತ ಆತ್ಮಹತ್ಯೆ, ಆಕಸ್ಮಿಕ ಸಾವು ನೋವು, ನಷ್ಟಕ್ಕೆ ತ್ವರಿತವಾಗಿ ಪರಿಹಾರ ಕೊಡಬೇಕು ಎಂದು ಸರ್ಕಾರದ ಗಮನ ಸೆಳೆದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಾನು ಮಾನ್ಯ ಉಪಮುಖ್ಯಮಂತ್ರಿಗೆ, ಮುಖ್ಯಮಂತ್ರಿ ಸಾಹೇಬರಿಗೆ ಕೇಳಿದ್ದೆ. ಇದರಲ್ಲಿ ಉತ್ತರದಲ್ಲಿ ಏನು ವ್ಯತ್ಯಾಸಗಳು ನನಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಈ ಯೋಜನೆ ಸುಮಾರು 20 ಕೆರೆ ತುಂಬಿಸೋ ಯೋಜನೆ ಜೊತೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸುವಂತ ಒಂದು ನಿಟ್ಟಿನೊಳಗ ಈ ಯೋಜನೆಯನ್ನು 2017ರಲ್ಲಿ ಮಾಡಿರುವಂತದ್ದು. ಅದರಲ್ಲಿ ದುರಂತ ಏನಂದ್ರೆ, ಹಿಂದೆ ನಾ ಬರೋಕ್ಕಿಂತ ಮುಂಚಿತವಾಗಿ ಅಂದ್ರೆ 23ಕ್ಕಿಂತ ಮುಂಚಿತವಾಗಿ ಕೆಲಸವನ್ನ ಮಾಡಲಾರ್ದೆ ಕೆರೆಯ ಮೇಲೆ ಒಂದು ಪೈಪ್ಲೈನ್ ಅನ್ನು ಇಟ್ಟು ಏನ್ ಮಾಡ್ತಾರೆ, ಪೇಮೆಂಟ್ ಅನ್ನ ಆಗಿರುವಂತದ್ದನ್ನ ಗಮನಕ್ಕೆ ಬಂದಿರುವಂತದ್ದು. ನಮ್ಮ KDP ಸಭೆಯಲ್ಲಿ ಅದನ್ನು ನೋಡಿದಾಗ ಅಲ್ಲಿ ವಾಸ್ತವವಾಗಿ ಪೈಪ್ಲೈನ್ ಅನ್ನೇ ಆಗಿರಲಿಲ್ಲ. ಅದರ ಜೊತೆ ಪೈಪ್ಲೈನ್ ಆಗಿದೆ ಅಂತ ಹೇಳಿ ಪೇಮೆಂಟ್ ಅನ್ನ ತೆಗೆದಿರುವಂತದ್ದನ್ನ ಹಲವು ಬಾರಿ ನಾನು ಗಮನಕ್ಕೆ ತಂದೆ. ಇನ್ನೂವರೆಗೂ ಸಹಿತ ಸುಮಾರು ಈಗ 8 ವರ್ಷ ಆದ್ರೂ ಸಹಿತ ಆ ಕಾಮಗಾರಿ ಪೂರ್ಣಗೊಳ್ತಿಲ್ಲ. ಬರೀ ಕಾಂಟ್ರಾಕ್ಟರ್ ಏನ್ ರೀಸನ್ ಕೊಡ್ತಾರಂದ್ರೆ, ನಮಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಸಮಯ ಬೇಕು ಅನ್ನೋ ಒಂದು ಉತ್ತರವನ್ನ ಪದೇ ಪದೇ ಕೇಳ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ನಮ್ಮಲ್ಲಿ ಜನಕ್ಕೆ, ಯಾಕಂದ್ರೆ ನಮ್ಮ ತುಂಗಭದ್ರಾ ನದಿ ಹತ್ತಿರದಲ್ಲಿದ್ರು ಸಹಿತ ಯಾವುದೇ ಒಂದು ನೀರಾವರಿ ಯೋಜನೆಗಳಿಲ್ಲ. ಅಟ್ಲೀಸ್ಟ್ ಇವು ಕೆರೆ ತುಂಬಿಸೋ 20 ಕೆರೆ ತುಂಬಿಸೋ ಯೋಜನೆಗಳಾದ್ರೆ ಬಹಳಷ್ಟು ಜನಕ್ಕೆ ಅನುಕೂಲ ಆಗುವಂತ ನಿಟ್ಟಿನೊಳಗೆ ಯೋಜನೆಯನ್ನು ರೂಪಿಸಿದ್ದಾರೆ. ದಯವಿಟ್ಟು ಒಂದು ಟೈಮ್ ಲೈನ್ ಅನ್ನ ಮಾಡಿ, ಅವ್ರು ತಾವೇ ಒಂದ್ಸಲ ಒಂದು ಸಭೆಯನ್ನು ಕರೆದ್ರೆ ಬಹಳ ಚೆನ್ನಾಗಿರುತ್ತೆ ಸಭಾಧ್ಯಕ್ಷರೇ. ಈ ಕಾಂಟ್ರಾಕ್ಟರ್ ತಗೊಂಡವರು ಇವತ್ತಿನವರೆಗೂ ಫೋನ್ ಎತ್ತುದಿಲ್ಲ. 2 ವರ್ಷದಿಂದ ಅವ್ರು ಬಂದು ಯಾವಾಗ ನಾವು ಕ್ವಶನ್ ಕೇಳ್ತೀವಂತ ಗೊತ್ತಾದ್ಮೇಲೆ 1 ಕಿಲೋಮೀಟರ್ ಹೋಗಿ ಪೈಪ್ಲೈನ್ ಹಾಕ್ತಾನೆ. 1 ಕಿಲೋಮೀಟರ್. ಈಗ ಸೆಷನ್ ಮುಗಿದ್ಮೇಲೆ ಬಿಟ್ಬಿಡ್ತಾನ. ನಾವು ಯಾವಾಗ ಕ್ವಶನ್ ಬರುತ್ತಂತ ಗೊತ್ತಾಗುತ್ತೋ ಆ ತರ ಕಾಮಗಾರಿಯನ್ನ ಓಷನ್ ಕನ್ಸ್ಟ್ರಕ್ಷನ್ ಅವನು ಮಾಡ್ತಾ ಇದ್ದಾನೆ. ಬಹುಶಃ ಇದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಸಹಿತ ಗೊತ್ತಿದೆ. ಆ ಕಾಂಟ್ರಾಕ್ಟರ್ ನಮಗೆ ಯಾವುದೇ ಸ್ಪಂದನೆಗಳನ್ನ ಮಾಡ್ತಾ ಇಲ್ಲ. ದಯವಿಟ್ಟು ಈ ಕಾಮಗಾರಿನ ಪೂರ್ಣಗೊಳಿಸಿ ಕೊಡ್ಬೇಕನ್ನೋದು ನನ್ನ ವಿನಂತಿ. ಗದಗ ಜಿಲ್ಲೆಯಲ್ಲಿ ಏನು ಅಪರ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ ಸಭಾಧ್ಯಕ್ಷರೇ. ಆತ್ಮಹತ್ಯೆ ಮಾಡ್ಕೊಂಡಂತ ಪ್ರಕರಣಗಳು 38, ಆಕಸ್ಮಿಕ ಮರಣ 12, ಬಣವೆ ನಷ್ಟಗಳು 105. ಅದರಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ 6 ಇನ್ನೂ ಪಾವತಿ ಪ್ರಕರಣಗಳು, ಪಾವತಿ ಆಗದ ಪ್ರಕರಣಗಳು ಅಂತ ಕೊಡ್ತಾರೆ. ಆಕಸ್ಮಿಕ ಮರಣ 2 ಪೆಂಡಿಂಗ್ ಇದೆ ಅಂತ ಕೊಡ್ತಾರೆ. ಬಣವೆ ನಷ್ಟ 75 ಅಂತ ಹೇಳಿ ನಾನು ಹಲವು ಬಾರಿ ಮಾನ್ಯ ಸಚಿವರನ್ನು ಸಹಿತ, ಕಂದಾಯ ಸಚಿವರನ್ನು ಸಹಿತ ಭೇಟಿ ಮಾಡಿದ್ವಿ. ಇದರಲ್ಲಿ ವಿಳಂಬ ಆಗಿರುವಂತದ್ದು ನಮ್ಮ ಅಧಿಕಾರಿ ಕಡೆಯಿಂದನೇ ವಿಳಂಬ ಆಗಿರುವಂತದ್ದು.